ಹಲೋ ಗೆಳೆಯರೆ, ವೆಲ್ಕಮ್ ಟು ಎಸ್ ಎಸ್ ಪಿಚಿನ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ದಿನಾಚರಣೆ ಕುರಿತಾಗಿ ಸುಲಭ 10 ಸಾಲುಗಳ ಮಾಹಿತಿ ತಿಳಿಸ್ತಾ ಹೋಗ್ತಾನೆ. ಈ ಒಂದು ಮಾಹಿತಿ ಅಂತ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡೋದು ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗಾದ್ರೆ ಒಂದು ಮಾಹಿತಿಯನ್ನ ಕಲಿತಾ ಹೋಗೋಣ ಬನ್ನಿ. ಮೊದಲನೇ ಪಾಯಿಂಟ್ ನೋಡಿ, ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡ ಭಾಷೆಯನ್ನು ಬೆಳೆಸುವ ದೊಡ್ಡ ಸಂಸ್ಥೆ. ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡ ಭಾಷೆಯನ್ನು ಬೆಳೆಸುವ ದೊಡ್ಡ ಸಂಸ್ಥೆ. ಓಕೆ, ಎರಡನೇ ಪಾಯಿಂಟ್ ನೋಡಿ, ಇದು 1915 ಮೇ 5ರಂದು ಸ್ಥಾಪನೆಯಾಯಿತು. ಓಕೆ, ಅದ ನಂತರ ಮೂರನೇ ಪಾಯಿಂಟ್, ಮೈಸೂರಿನ ರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರು ಸ್ಥಾಪಿಸಿದರು. ಮತ್ತು ನೋಡಿ, ಮೈಸೂರಿನ ರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರು ಸ್ಥಾಪಿಸಿದರು. ನಾಲ್ಕನೇ ಪಾಯಿಂಟ್, ಪ್ರತಿ ವರ್ಷ ಮೇ 5ರಂದು ಸಂಸ್ಥಾಪನಾ ದಿನವೆಂದು ಆಚರಿಸಲಾಗುತ್ತದೆ. ಮತ್ತೊಮ್ಮೆ ನೋಡಿ, ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡ ಭಾಷೆಯನ್ನು ಬೆಳೆಸುವ ದೊಡ್ಡ ಸಂಸ್ಥೆ. ಎರಡನೇ ಪಾಯಿಂಟ್, ಇದು 1915 ಮೇ 5ರಂದು ಸಂಸ್ಥಾಪನೆಯಾಯಿತು. ಮೂರನೇ ಪಾಯಿಂಟ್, ಮೈಸೂರಿನ ರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರು ಸ್ಥಾಪಿಸಿದರು. ನಾಲ್ಕನೇ ಪಾಯಿಂಟ್, ಪ್ರತಿ ವರ್ಷ ಮೇ 5ರಂದು ಸಂಸ್ಥಾಪನಾ ದಿನವೆಂದು ಆಚರಿಸಲಾಗುತ್ತದೆ. ಐದನೇ ಪಾಯಿಂಟ್, ಪರಿಷತ್ತಿನ ಮುಖ್ಯ ಕಚೇರಿ ಬೆಂಗಳೂರಿನ ಚಾಮರಾಜಪೇಟೆಯಾಗಿದೆ. ಓಕೆನಾ, ರೈಟ್. ನಂತರ ಆರನೇ ಪಾಯಿಂಟ್, ಇದು ಕನ್ನಡ ಪುಸ್ತಕಗಳನ್ನು ಪ್ರಕಟಿಸುತ್ತವೆ. ನಂತರ ಏಳನೇ ಪಾಯಿಂಟ್, ಹಳೆಯ ಕನ್ನಡ ಕೃತಿಗಳನ್ನು ಉಳಿಸುವ ಕೆಲಸವನ್ನು ಮಾಡುತ್ತದೆ. ಓಕೆನಾ, ಹಳೆಯ ಕನ್ನಡ ಕೃತಿಗಳನ್ನು ಉಳಿಸುವ ಕೆಲಸವನ್ನು ಮಾಡುತ್ತದೆ. ಎಂಟನೇ ಪಾಯಿಂಟ್, ಇದು ಕನ್ನಡ ಸಾಹಿತ್ಯ ಸಮ್ಮೇಳನಗಳನ್ನು ಆಯೋಜಿಸುತ್ತದೆ. ಆಯೋಜಿಸುತ್ತದೆ. ಓಕೆನಾ. ಒಂಬತ್ತನೇ ಪಾಯಿಂಟ್, ಕನ್ನಡ ಭಾಷೆಯನ್ನು ಕಾಪಾಡಲು ಮತ್ತು
ಮಕ್ಕಳಲ್ಲಿ ಪ್ರೀತಿ ಮೂಡಿಸಲು. ಮಕ್ಕಳಲ್ಲಿ ಪ್ರೀತಿ ಮೂಡಿಸಲು ಶ್ರಮಿಸುತ್ತದೆ. ಪ್ರೀತಿ ಮೂಡಿಸಲು ಶ್ರಮಿಸುತ್ತದೆ. ಮತ್ತು ನೋಡಿ, ಕನ್ನಡ ಭಾಷೆಯನ್ನು ಕಾಪಾಡಲು ಮತ್ತು ಮಕ್ಕಳಲ್ಲಿ ಪ್ರೀತಿ ಮೂಡಿಸಲು ಶ್ರಮಿಸುತ್ತದೆ. ಓಕೆನಾ? ಅದಾದ ನಂತರ 10ನೇ ಪಾಯಿಂಟ್, ಕನ್ನಡ ಸಾಹಿತ್ಯ ಪರಿಷತ್ತು. ಕನ್ನಡ ಸಾಹಿತ್ಯ ಪರಿಷತ್ತು ನಮ್ಮ ಕನ್ನಡದ ಹೆಮ್ಮೆಯ. ಕನ್ನಡ ಸಾಹಿತ್ಯ ಪರಿಷತ್ತು ನಮ್ಮ ಕನ್ನಡದ ಹೆಮ್ಮೆಯ ಸಂಸ್ಥೆಯಾಗಿದೆ. ಓಕೆನಾ? ಸಂಸ್ಥೆ. ರೈಟ್. ಹಾಗಾದ್ರೆ ಈ ಎಲ್ಲ ಮಾಹಿತಿ ಅಂತಕ್ಕಂಥ ನಿಮಗೆ ಇಷ್ಟವಾಯ್ತಾ? ಇಷ್ಟವಾದ್ರೆ ಒಂದು ಲೈಕ್, ಅನೇಕ ವಿಡಿಯೋಗಳು ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಲು ಸಾಧ್ಯ ಅಂತ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ವಿಷಯದಿಂದ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಮಕ್ಕಳೇ.